ಎಲ್ಲಿ ನೋಡಿದ್ರು ಬೆಂಕಿ ಹತ್ಕೊಂಡು ಉರಿತಿರುವಂತ ಒಂದು ಸಿಟಿ. ಇಂತ ಒಂದು ಸ್ಥಿತಿಲಿ 22 ಮಕ್ಕಳನ್ನ ಬಸ್ ನಲ್ಲಿ ಕೂರಿಸ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಂತ ಒಬ್ಬ ಬಸ್ ಡ್ರೈವರ್. ಇವನು ಈ ಮಕ್ಕಳನ್ನ ಕಾಪಾಡೋದಕ್ಕಾಗುತ್ತಾ? ನರ್ಕದ ರೀತಿ ಬೇಯ್ತಿರುವಂತ ಈ ಜಾಗದಿಂದ ಇವರೆಲ್ಲರೂ ನಿಜವಾಗ್ಲೂ ಹೊರಗಡೆ ಬರೋದಕ್ಕಾಗುತ್ತಾ ಅನ್ನೋದೇ ಈ ಭಯಂಕರವಾಗಿರುವಂತ ಮೂವಿ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಇದು ನಿಜವಾಗ್ಲೂ ನಡೆದಿರುವಂತ ಒಂದು ಟ್ರೂ ಸ್ಟೋರಿ ಮೂವಿ. ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ ಈ ಮೂವಿ. ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದಂಗೆ ಈ ಮೂವಿ ಹೆಸರು ದ ಲಾಸ್ಟ್ ಬಸ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಕ್ಯಾಲಿಫೋರ್ನಿಯಾದ ಒಂದು ಫಾರೆಸ್ಟ್ ಅನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿರುವಂತ ಎಲೆಕ್ಟ್ರಿಕ್ ವೈರ್ಗಳು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಇದಾದ್ಮೇಲೆ ಈ ಫಾರೆಸ್ಟ್ ನ ಪಕ್ಕದಲ್ಲಿರುವಂತ ಒಂದು ಟೌನ್ ನಲ್ಲಿ ಸ್ಕೂಲ್ ಬಸ್ ಅನ್ನ ಓಡಿಸ್ತಿರುವಂತ ಕೆವಿನ್ ಮಿಕೆ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಪ್ರತಿದಿನ ಇದೇ ಕೆಲಸ ಒಂದು ಮಕ್ಕಳನ್ನ ಪಿಕಪ್ ಹಾಗೆ ಡ್ರಾಪ್ ಮಾಡೋದು. ಇದಾದ್ಮೇಲೆ ಎಲ್ಲಾ ಮಕ್ಕಳುಗಳನ್ನ ಮನೆಗ್ ಬಿಟ್ಟು ಇವನು ಕೂಡ ಹೋಗ್ತಿರ್ತಾನೆ. ಅಂದಂಗೆ ಟೌನ್ ನ ಹೆಸರು ಪ್ಯಾರಡೈಸ್ ಅಂತ. ನಂತರ ಇವನು ಬಸ್ ಅನ್ನ ಬಿಟ್ಟು ಮನೆಗೆ ಹೋಗೋದಕ್ಕೆ ಅಂತ ಡಿಪೋಗೆ ಬಂದಾಗ ಎಲ್ಲಾ ಸ್ಕೂಲ್ ಬಸ್ ಗಳನ್ನ ಮ್ಯಾನೇಜ್ ಮಾಡುವಂತ ರೂಬಿಯನ್ನು ಇವನ ಬಾಸ್ ಅನ್ನ ನಮ್ಗೆ ತೋರಿಸ್ತಾರೆ. ಇವನು ರೂಬಿಗೆ ಹೇಳ್ತಿರ್ತಾನೆ, ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಎಕ್ಸ್ಟ್ರಾ ಶಿಫ್ಟ್ ಗಳಿದ್ರೆ ಹೇಳಿ ನಾನು ಮಾಡ್ತೀನಿ ಅಂತ. ಇವಳು ಕೂಡ ಸರಿ ಇದ್ರೆ ಹೇಳ್ತೀನಿ ಅಂತಾಳೆ. ಇದಾದ್ಮೇಲೆ ಇವನು ಕಾರ್ನ ತಗೊಂಡು ಸೀದಾ ಇವನ ಮನೆ ಹತ್ರ ಬಂದಾಗ ಹಾಸ್ಪಿಟಲ್ ನಿಂದ ಡಾಕ್ಟರ್ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಡಾಗ್ ಗೆ ಕ್ಯಾನ್ಸರ್ ಆಗಿ ಬಾಡಿಲೆಲ್ಲ ಹರಡ್ಬಿಟ್ಟಿದೆ ಅಂತ. ಇದರಿಂದ ಇವನಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಇವನ ಡಾಗ್ ನ ಇವನು ತುಂಬಾನೇ ಪ್ರೀತಿ ಮಾಡ್ತಿದ್ದ. ಅಷ್ಟೇ ಅಲ್ಲದೆ ಇಲ್ಲೇ ಕೆವಿನ್ ನ ಮಗ ಆಗಿರುವಂತ ಶಾನ್ ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಶಾನ್ಗೆ ಇವನ ತಂದೆನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕೆಂತಂದ್ರೆ ರೀಸೆಂಟ್ ಆಗಿ ಕೆವಿನ್ ಹಾಗೆ ಅವನ ಹೆಂಡತಿ ಆಗಿರುವಂತ ಲಿಂಡಾಗೆ ಡಿವೋರ್ಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇವನ ತಂದೆ ಇವನನ್ನ ಕೇರ್ ಮಾಡೋದಿಲ್ಲ ಅಂತಾನು ಕೂಡ ಶಾನ್ಗೆ ಅನ್ನಿಸ್ತಿರುತ್ತೆ. ಇದೇ ಕಾರಣದಿಂದನೇ ಪ್ರತಿದಿನ ಅವ್ರ ಮನೇಲಿ ಜಗಳ ನಡೆಯುತ್ತೆ. ಹೀಗೆ ಜಗಳ ಮಾಡ್ತಾ ಮಾಡ್ತಾ ಶಾನ್ ಇವನ ತಂದೆಗೆ ಹೇಳ್ಬಿಡ್ತಾನೆ, ನೀನ್ ಬದುಕಿರೋದಕ್ಕಿಂತ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇದನ್ನ ಕೇಳಿ ಇವನು ತುಂಬಾ ದುಃಖ ಪಡ್ತಿರ್ತಾನೆ. ಇದನ್ನೆಲ್ಲ ಕೆವಿನ್ ನ ತಾಯಿ ಕೂಡ ಕೇಳಿಸ್ಕೊತಿರ್ತಾರೆ. ನಂತರ ಇವನು ಇವನ ಡಾಗ್ ಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಅಂತ ಬಂದಿರ್ತಾನೆ. ಆ ಕ್ಯಾನ್ಸರ್ ಅನ್ನ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಇವನು ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಿರ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ಎಲೆಕ್ಟ್ರಿಕ್ ವೈರ್ಸ್ ಗಳು ಕಟ್ ಆಗಿ ಕಿಡಿ ಬಂದು ಕೆಳಗಡೆ ಬೆಳಿತಿದ್ದಂಗೆನೆ ನೋಡ್ತಾ ನೋಡ್ತಾ ಈ ಜಾಗದಲ್ಲಿ ಟೆಂಪರೇಚರ್ ಕೂಡ ಜಾಸ್ತಿ ಇರೋದ್ರಿಂದ ದೊಡ್ಡ ಬೆಂಕಿನೇ ಹತ್ಕೊಬಿಡುತ್ತೆ. ನಂತರ ಮಾರನೇ ದಿನ ಕೆವಿನ್ ಕೆಲ್ಸಕ್ಕೆ ಬಂದಾಗ ಇವನ ಬಾಸ್ ಇವನಿಗೆ ಹೇಳ್ತಾಳೆ, ಸಂಜೆ ಬಸ್ ಅನ್ನ ಬೇಗ ತಗೊಂಡ್ ಬಾ, ಸರ್ವಿಸ್ಗೆ ಕೊಡ್ಬೇಕು ಅಂತ. ಇವನು ಕೂಡ ಸರಿ ಅಂತ ಹೇಳಿ ಡ್ಯೂಟಿಗೆ ಹೋಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಟ್ರಕ್ ನಲ್ಲಿ ಹೋಗ್ತಿರುವಂತ ಒಬ್ಬ ವ್ಯಕ್ತಿ ಹತ್ಕೊಂಡಿರುವಂತ ಬೆಂಕಿನ ನೋಡಿ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾನೆ. ಪೊಲೀಸರು ಕೂಡ ಈ ವಿಷಯನ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಗೆ ಹೇಳಿದಾಗ ಇವರು ಎಲ್ಲಾ ತಯಾರಿ ಮಾಡ್ಕೊಂಡು ಆ ಜಾಗಕ್ಕೆ ಹೋಗ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಕೆವಿನ್ ಡ್ಯೂಟಿ ಮಾಡ್ತಿರ್ಬೇಕಾದ್ರೂ ಕೂಡ ಇವನ ಮಗನಿಗೆ ಮೆಸೇಜ್ ಮಾಡ್ತಿರ್ತಾನೆ, ಎದ್ದಿದ್ಯಾ, ಬ್ರೇಕ್ಫಾಸ್ಟ್ ಮಾಡ್ದ ಅಂತ. ಅಂದ್ರೆ ಇವನಿಗೆ ಇವನ ಮಗ ಅಂದ್ರೆ ತುಂಬಾನೇ ಪ್ರೀತಿ. ಆದ್ರೆ ಅದು ಅವನಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವರು ಆ ಜಾಗಕ್ಕೆ ಬಂದು ನೋಡಿದ್ರೆ ಬೆಂಕಿ ಜಾಸ್ತಿ ಹತ್ಕೊಂಡಿರೋದ್ರಿಂದ ಇವರು ಹತ್ರನೂ ಹೋಗೋದಕ್ಕಾಗ್ತಿರೋದಿಲ್ಲ. ಅದಕ್ಕೆ ಮತ್ತೊಂದು ರೋಡಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಿದ್ರೆ ಇಲ್ಲೂ ಕೂಡ ಆಗ್ತಿರೋದಿಲ್ಲ. ಬೆಂಕಿ ಅಷ್ಟೊಂದು ಹಾಡ್ಬಿಟ್ಟಿರೋದ್ರಿಂದ ತುಂಬಾ ಕಷ್ಟ ಆಗ್ತಿರುತ್ತೆ. ನಂತರ ಕೆವಿನ್ ನ ತಾಯಿ ಇವನಿಗೆ ಕಾಲ್ ಮಾಡಿ ಹೇಳ್ತಾರೆ, ಶಾನ್ಗೆ ಹುಷಾರಿಲ್ಲ, ಅವನಿಗೆ ಜ್ವರ ಬಂದಂಗಿದೆ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಮೊದ್ಲು ಬಸ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಬರ್ತಾನೆ. ಈ ಕಡೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವರು ಡಿಸೈಡ್ ಮಾಡಿರ್ತಾರೆ ಹತ್ರ ಹೋಗೋದಕ್ಕೆ ಆಗದೆ ಇರೋದ್ರಿಂದ ದೂರದಿಂದಾನೆ ಆ ಬೆಂಕಿನ ಹಾರಿಸ್ಬೇಕು ಅಂತ. ಅದೇ ಸಮಯಕ್ಕೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಫೀಸರ್ ಆಗಿರುವಂತ ರೇ ಇಲ್ಲಿಗೆ ಬರ್ತಾರೆ. ಈಗ ಇವರೆಲ್ಲರಿಗೂ ಗೊತ್ತಿದೆ ಬೆಂಕಿ ಹರಡ್ತಿರೋದ್ರಿಂದ ಸುತ್ತಮುತ್ತ ಇರುವಂತ ಸಣ್ಣ ಪುಟ್ಟ ಟೌನ್ ಗಳನ್ನ ಖಾಲಿ ಮಾಡಿಸ್ಬೇಕು ಅಂತ. ಆದ್ರೆ ಒಂದು ಮಾತ್ರ ಇವರಿಗೆ ಗ್ಯಾರಂಟಿ ಇರುತ್ತೆ, ಇಲ್ಲಿಂದ ಪ್ಯಾರಡೈಸ್ ಟೌನ್ 8 ಮೈಲಿಗಳ ದೂರದಲ್ಲಿ ಇದೆ. ಬೆಂಕಿ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ನಾವ್ ಅದನ್ನ ಹಾರಿಸಬಹುದು ಅಂತ. ಹಾಗೆ ಕೆವಿನ್ ಕೂಡ ಪೆಟ್ರೋಲ್ ಅನ್ನ ಹಾಕಿ ಮುಗಿಸ್ಕೊಂಡಿರ್ತಾನೆ. ಇದೇ ಸಮಯದಲ್ಲಿ ಹೆಡ್ ಆಫೀಸರ್ ನ ಕಿವಿಗೆ ಒಂದು ವಿಷಯ ಬೀಳುತ್ತೆ, ಈಗಾಗ್ಲೇ ಹೊರೋವಿಲ್ ಅನ್ನೋ ಒಂದು ಟೌನ್ ನಲ್ಲಿ ಬೆಂಕಿ ಹತ್ಕೊಬಿಟ್ಟಿದೆ ಅಂತ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಕನ್ಫರ್ಮ್ ಕೂಡ ಆಗೋಗಿರುತ್ತೆ. ಇದೆಲ್ಲ ಆಗ್ತಿರೋದು ಆ ಎಲೆಕ್ಟ್ರಿಕ್ ವೈರ್ಸ್ ಗಳಿಂದಾನೆ. ಆ ವೈರ್ಸ್ ಗಳನ್ನ ಹಾಕಿರೋದು PG&E ಅನ್ನೋ ಕಂಪನಿ ಅವರು ವೈರ್ಸ್ ಗಳನ್ನ ಸರಿಯಾಗಿ ಹಾಕ್ತಿರೋದ್ರಿಂದಾನೆ ಈ ರೀತಿ ಎಲ್ಲ ಆಗ್ತಿರೋದು ಅಂತ. ಅದೇ ಸಮಯಕ್ಕೆ ಇವರಿಗೆ ಗೊತ್ತಾಗುತ್ತೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನ ಆಫೀಸರ್ ಆಗಿರುವಂತ ಹಾಪ್ಕಿನ್ಸ್ ಅನ್ನೋ ಒಬ್ರು ವ್ಯಕ್ತಿ ಮೊದ್ಲಿಂದಾನೆ ಹೊರೋವಿಲ್ ಟೌನ್ ನಲ್ಲಿ ಇದಾರೆ ಅಂತ. ನಂತರ ಆಫೀಸರ್ ಹಾಪ್ಕಿನ್ಸ್ ನೋಡ್ತಾರೆ, ಈ ಹೊರೋವಿಲ್ ಟೌನ್ ನಲ್ಲಿ ಎಲ್ಲಿ ನೋಡಿದ್ರು ಬೆಂಕಿ ಹತ್ಕೊಬಿಟ್ಟಿರುತ್ತೆ. ಆಗ ಡಿಪಾರ್ಟ್ಮೆಂಟ್ ನವರಿಗೆ ರಿಯಲೈಸ್ ಆಗೋದಕ್ಕೆ ಶುರುವಾಗುತ್ತೆ, ನಾವ್ ಅನ್ಕೊಂಡಿರೋದಕ್ಕಿಂತ ತುಂಬಾ ವೇಗವಾಗಿ ಬೆಂಕಿ ಹರಡ್ತಾ ಹೋಗ್ತಿದೆ ಅಂತ. ಈ ಕಡೆ ನೋಡಿದ್ರೆ ಕೆವಿನ್ ನ ಬಾಸ್ ಇವನಿಗೆ ಕಾಲ್ ಮಾಡಿ ಹೇಳ್ತಿರ್ತಾಳೆ, ಸರ್ವಿಸ್ ಮಾಡೋರು ಕಾಯ್ತಿದ್ದಾರೆ, ಬೇಗ ಬಾ ಅಂತ. ನಂತರ ಹೊರೋವಿಲ್ ಟೌನ್ ನಲ್ಲಿರುವಂತ ಆಫೀಸರ್ ಹಾಪ್ಕಿನ್ಸ್ ಇವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರನ್ನ ಕಾಪಾಡಿ ಕರ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಹಾಗೆ ಕೆವಿನ್ ಇವನ ಮಗನಿಗೋಸ್ಕರ ಮೆಡಿಸಿನ್ ಗಳನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಇವನ ಹೆಂಡತಿ ಆಗಿರುವಂತ ಲಿಂಡಾ ಕಾಲ್
ಕಾಲ್ ಮಾಡಿ ಕೇಳ್ತಿರ್ತಾಳೆ ಶಾನ್ಗೆ ಹುಷಾರಿಲ್ವಂತಲ್ಲ ಏನಾಯ್ತು ಅಂತ. ನಂತರ ಬೆಂಕಿನ ಹಾರಿಸೋದಕ್ಕೆ ಪ್ಲೇನ್ ನೆಲ್ಲ ಕರ್ಸಿರ್ತಾರೆ. ಹಾಗೆ ಹಾಪ್ಕಿನ್ಸ್ ಕೂಡ ಒಂದಷ್ಟು ಜನರನ್ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಹೋಗೋದಕ್ಕಾಗ್ತಿರೋದಿಲ್ಲ. ಇದರಿಂದ ಇಲ್ಲೇ ಇದ್ದಂತ ಒಂದು ನೀರಿನ ಕೊಳದ ಒಳಗಡೆ ಎಲ್ಲರೂ ಬರ್ತಾರೆ ಬೆಂಕಿಯಿಂದ ಸೇಫ್ ಆಗಿರ್ಬೇಕು ಅಂತ. ಹಾಗೆ ಅವರನ್ನ ಕಾಪಾಡೋದಕ್ಕೆ ಫೈರ್ ಇಂಜಿನ್ ಟೀಮ್ ನವರು ಕೂಡ ಬರ್ತಿರ್ತಾರೆ. ಆದ್ರೆ ರೋಡ್ ಬ್ಲಾಕ್ ಆಗಿರೋದ್ರಿಂದ ಬರೋದಕ್ಕಾಗ್ತಿರೋದಿಲ್ಲ. ಇದೇ ಕೊನೆ ನಮ್ಗೆ ಹಾಪ್ಕಿನ್ಸ್ ಹಾಗೆ ಆ ಜನರನ್ನ ತೋರ್ಸೋದು. ಅವರು ಬದುಕುದ್ರೋ ಇಲ್ವೋ ಅಂತಾನು ಕೂಡ ನಮ್ಗೆ ಹೇಳೋದಿಲ್ಲ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಬೆಂಕಿಯ ಕಿಡಿಗಳು ಪ್ಯಾರಡೈಸ್ ಟೌನ್ ನ ಕಡೆಗೂ ಕೂಡ ಬರ್ತಿರ್ತವೆ. ಇದನ್ನ ಕೆವಿನ್ ಕೂಡ ನೋಡ್ತಿರ್ತಾನೆ. ಆಗ ಹೆಡ್ ಆಫೀಸರ್ ಆಗಿರುವಂತ ರೇ ಪ್ಯಾರಡೈಸ್ ಟೌನ್ ನ ಈಸ್ಟ್ ಭಾಗದಲ್ಲಿರುವಂತ ಜನರನ್ನೆಲ್ಲರನ್ನು ಖಾಲಿ ಮಾಡೋದಕ್ಕೆ ಆರ್ಡರ್ ಮಾಡ್ತಾನೆ. ಹಾಗೆ ಪ್ಲೇನ್ ನಿಂದ ಬೆಂಕಿನ ಹಾರಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಯಾವುದೇ ತರದ ಪ್ರಯೋಜನ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ದೊಡ್ಡದಾಗಿ ಹರಡ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಪೆಂಡಾರೋಸ್ ಅನ್ನೋ ಒಂದು ಸ್ಕೂಲ್ ಹತ್ರ ಬೆಂಕಿ ಬರ್ತಿರುತ್ತೆ. ಮಕ್ಕಳೆಲ್ಲರೂ ಇಲ್ಲೇ ಇರ್ತಾರೆ. ಹಾಗೆ ಮೇರಿಯನ್ನು ಟೀಚರ್ನು ಕೂಡ ನಮ್ಗೆ ತೋರಿಸ್ತಾರೆ. ಒಂದಷ್ಟು ಪೇರೆಂಟ್ಸ್ ಗಳು ಬಂದು ಅವರವರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇನ್ನು ಕೂಡ 23 ಮಕ್ಕಳುಗಳು ಇಲ್ಲೇ ಉಳ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಇವರ ತಂದೆ ತಾಯಿಗಳು ಟೌನ್ ಇಂದ ಹೊರಗಡೆ ಇರ್ತಾರೆ. ನಂತರ ಲಿಂಡಾ ಕೆವಿನ್ಗೆ ಹೇಳ್ತಿರ್ತಾಳೆ, ಶಾನ್ ನಿನ್ಗೆ ನೀನು ಸತ್ತೋಗಿದ್ರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿದಾನೆ ಅಂತಂದ್ರೆ ಇದ್ರಲ್ಲೇ ಅರ್ಥ ಮಾಡ್ಕೋ, ಅವನಿಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಅವನ ಹತ್ರ ಹೋಗ್ತಿದ್ದೀನಿ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ. ಆದ್ರೆ ಕೆವಿನ್ಗೂ ಕೂಡ ಇವನ ಮಗನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಬಸ್ನ ತಗೊಂಡು ಡಿಪೋಗೆ ಹೋಗೋದ್ರ ಬದಲು ಪ್ಯಾರಡೈಸ್ ಇಂದ ಸ್ವಲ್ಪ ದೂರದಲ್ಲಿರುವಂತ ಮಗಾಲಿಯಾ ಟೌನ್ಗೆ ಹೋಗ್ತಿರ್ತಾನೆ. ಯಾಕೆ ಅಂತಂದ್ರೆ ಇವನ ಮನೆ ಅಲ್ಲೇ ಇರೋದು. ಅದೇ ಸಮಯಕ್ಕೆ ಬಾಸ್ ಆಗಿರುವಂತ ರೂಬಿನು ಕೂಡ ರೇಡಿಯೋದಲ್ಲಿ ಹೇಳ್ತಿರ್ತಾಳೆ ಪ್ಯಾರಡೈಸ್ ನ ಈಸ್ಟ್ ಭಾಗದಲ್ಲಿ ಎಲ್ಲರೂ ಖಾಲಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾರಾದ್ರೂ ಡ್ರೈವರ್ಸ್ ಗಳು ಆ ಕಡೆ ಇದ್ರೆ ನೀವು ಕೂಡ ನಿಮ್ ಜೀವನ ಉಳಿಸ್ಕೊಳ್ಳಿ ಅಂತ. ಇಲ್ಲಿ ಸ್ಕೂಲ್ ನಲ್ಲಿ ನೋಡಿದ್ರೆ ಇನ್ನು 23 ಜನ ಮಕ್ಕಳು ಉಳ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಇವರನ್ನ ಕರ್ಕೊಂಡು ಹೋಗೋದಕ್ಕೆ ಇವರ ಪೇರೆಂಟ್ಸ್ ಗಳು ಬರ್ತಿಲ್ಲ, ಟೌನ್ ಇಂದ ಹೊರಗಡೆ ಇದ್ದಾರೆ. ಅದಕ್ಕೆ ಟೀಚರ್ಸ್ ಗಳೆಲ್ಲ ಸೇರಿ ಡಿಸೈಡ್ ಮಾಡ್ತಾರೆ ಸ್ಕೂಲ್ ಬಸ್ ಅನ್ನ ಕರ್ಸಿ ಮಕ್ಕಳನ್ನೆಲ್ಲರನ್ನು ಸೇಫ್ ಆಗಿ ರೆಸ್ಕ್ಯೂ ಸೆಂಟರ್ ಗೆ ತಲುಪಿಸ್ಬೇಕು ಅಂತ. ಯಾಕೆಂತಂದ್ರೆ ಅದಾದ್ಮೇಲೆ ಅವರ ತಂದೆ ತಾಯಿಗಳು ಬಂದು ಕರ್ಕೊಂಡು ಹೋಗ್ತಾರೆ. ನಂತರ ಇದು ಬಾಸ್ ಆಗಿರುವಂತ ರೂಬಿಗೆ ಗೊತ್ತಾಗ್ತಿದ್ದಂಗೆನೆ ರೇಡಿಯೋದಲ್ಲಿ ಅನೌನ್ಸ್ ಮಾಡ್ತಿರ್ತಾಳೆ ಪ್ಯಾಂಡರೋಸಾ ಸ್ಕೂಲ್ ನಲ್ಲಿ 23 ಜನ ಮಕ್ಕಳು ಉಳ್ಕೊಂಡಿದ್ದಾರೆ. ಯಾರಾದ್ರೂ ಡ್ರೈವರ್ಸ್ ಗಳು ಹೋಗಿ ಅವರನ್ನ ಕರ್ಕೊಂಡ್ ಬನ್ನಿ ಅಂತ. ಆದ್ರೆ ಯಾವ ಸ್ಕೂಲ್ ಬಸ್ ಕೂಡ ಖಾಲಿ ಆಗಿರೋದಿಲ್ಲ. ಮಕ್ಕಳುಗಳು ಜನರು ಇರ್ತಾರೆ. ಖಾಲಿ ಆಗಿರೋದು ಅಂತಂದ್ರೆ ಅದು ಕೆವಿನ್ ನ ಬಸ್ ಮಾತ್ರ. ಅದಕ್ಕೆ ಇವನು ಸ್ವಲ್ಪ ನಿಂತ್ಕೊಂಡು ಯೋಚನೆ ಮಾಡಿ ನಂತರ ರೂಬಿಗೆ ಹೇಳ್ತಾನೆ ನಾನು ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿದ್ದೀನಿ ಅಂತ. ಇದರಿಂದ ರೂಬಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಕೆವಿನ್ ಸ್ಕೂಲ್ ಕಡೆಗೆ ಹೋಗ್ತಾನೆ. ಆದ್ರೆ ಸುತ್ತಮುತ್ತ ಟೌನ್ ಗಳ ಸ್ಥಿತಿ ತುಂಬಾನೇ ಹದಗೆಟ್ಟೋಗಿರುತ್ತೆ. ನಂತರ ಇವನು ಸ್ಕೂಲ್ ಬಂದಾಗ ಟೀಚರ್ ಆಗಿರುವಂತ ಮೇರಿನ ಮೀಟ್ ಮಾಡ್ತಾನೆ. ಹಾಗೆ ಇವರು ಎಲ್ಲಾ ಮಕ್ಕಳನ್ನು ರೆಡಿ ಮಾಡ್ಕೊಂಡು ಸ್ಕೂಲ್ ಬಸ್ ನ ಒಳಗಡೆ ಕರ್ಕೊಂಡ್ ಬರ್ತಿದ್ದಂಗೆನೆ ಒಬ್ರು ತಾಯಿ ಬಂದು ಇವರ ಮಗುನ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಇವರು ಹೋಗೋದಕ್ಕಿಂತ ಮುಂಚೆ ಕೆವಿನ್ ಹೇಳ್ತಾನೆ ನನ್ಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ, ಯಾರಾದ್ರೂ ನನ್ ಜೊತೆ ಬರ್ಬೇಕು ಅಂತ. ಆಗ ಇವನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮೇರಿನು ಕೂಡ ಸರಿ ಅಂತ ಹೇಳಿ ಬಸ್ ನ ಒಳಗಡೆ ಬಂದು ನಾವೀಗ ಪ್ಯಾರಡೈಸ್ ರೆಸ್ಕ್ಯೂ ಸೆಂಟರ್ ಹತ್ರ ಹೋಗ್ಬೇಕು ಅಂತ ಮ್ಯಾಪ್ ನಲ್ಲಿ ತೋರಿಸ್ತಿರ್ತಾಳೆ. ಆದ್ರೆ ಇಷ್ಟೊತ್ತಿಗೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವರಿಗೆ ಗೊತ್ತಾಗೋಗಿರುತ್ತೆ ಈಗ ಪ್ಯಾರಡೈಸ್ ಟೌನ್ ಸೇಫ್ ಆಗಿರುವಂತ ಜಾಗ ಅಲ್ಲ, ಯಾರು ಕೂಡ ಅಲ್ಲಿ ಉಳ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ರಿಂದ ಈಗ ಬರೀ ಈಸ್ಟ್ ಭಾಗ ಅಲ್ಲ, ಇಡೀ ಪ್ಯಾರಡೈಸ್ ಟೌನ್ ಅನ್ನೇ ಖಾಲಿ ಮಾಡಿಸಿ ಜನರನ್ನ ಸೇಫ್ ಆಗಿರುವಂತ ಜಾಗಕ್ಕೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಿರ್ತಾರೆ. ಆದ್ರೆ ವಿಷಯ ರೂಬಿಗೆ ಗೊತ್ತಾಗ್ತಿದ್ದಂಗೆನೆ ತುಂಬಾನೇ ಟೆನ್ಷನ್ ಮಾಡ್ಕೊಬಿಡ್ತಾಳೆ. ಕೆವಿನ್ ಮಕ್ಕಳನ್ನ ಕರ್ಕೊಂಡು ಪ್ಯಾರಡೈಸ್ ರೆಸ್ಕ್ಯೂ ಸೆಂಟರ್ ಗೆ ಹೋಗ್ತಿದ್ದಾನಲ್ಲ ಅಂತ. ಈ ಕಡೆ ನೋಡಿದ್ರೆ ಬಸ್ ಒಂದು ದೊಡ್ಡ ಟ್ರಾಫಿಕ್ ನಲ್ಲಿ ಸಿಗಾಕೋಬಿಟ್ಟಿರುತ್ತೆ. ಈ ಕಡೆ ರೂಬಿ ನಿರಂತರವಾಗಿ ಕೆವಿನ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಇಷ್ಟೊತ್ತಿಗೆ ರೇಡಿಯೋ ಕನೆಕ್ಷನ್ ಕೂಡ ಕಟ್ ಆಗೋಗಿರುತ್ತೆ. ಈ ಕಡೆ ಕೆವಿನ್ ನಾವ್ ಹೀಗೆ ವೇಟ್ ಮಾಡ್ತಿದ್ರೆ ಆಗೋದಿಲ್ಲ ಅಂತ ಬಸ್ ನ ಟರ್ನ್ ಮಾಡ್ಕೊಂಡು ಬೇರೆ ದಾರಿಯಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಇಲ್ಲೂ ಕೂಡ ಟ್ರಾಫಿಕ್ ಇರುತ್ತೆ. ಇದರಿಂದ ಟ್ರಾಫಿಕ್ ನಲ್ಲಿ ವೇಟ್ ಮಾಡ್ತಿರ್ಬೇಕಾದ್ರೆ ಮೇರಿ ಟೆನ್ಷನ್ ಆಗಿರೋದನ್ನ ನೋಡಿ ಏನು ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ ನನಗೊಬ್ಬ 15 ವರ್ಷದ ಮಗ ಇದ್ದಾನೆ. ಈ ಬಸ್ ನಲ್ಲಿ ನಾನು ಬರ್ಲಿಲ್ಲ ಅಂದಿದ್ರೆ ಅವನನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಿದ್ದೆ. ಅವನ ತಂದೆನೂ ಕೂಡ ಇಲ್ಲ, ಟೌನ್ ಇಂದ ಹೊರಗಡೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ನನ್ನ ತಂಗಿನ ಕಳ್ಸಿದೀನಿ ಅವನನ್ನ ಕರ್ಕೊಂಡ್ ಬರೋದಕ್ಕೆ ಅಂತ. ಇದರಿಂದ ಇವನಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ ಅಂತ. ಈ ಕಡೆ ರೂಬಿ ಕೆವಿನ್ ನ ಕಾಂಟ್ಯಾಕ್ಟ್ ಮಾಡ್ತಾ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಮಕ್ಕಳನ್ನ ಪ್ಯಾರಡೈಸ್ ರೆಸ್ಕ್ಯೂ ಸೆಂಟರ್ ಗೆ ಕರ್ಕೊಂಡ್ ಬರ್ಬೇಡ, ಬದಲಾಗಿ ಚೀಕೋ ಟೌನ್ ನ ರೆಸ್ಕ್ಯೂ ಸೆಂಟರ್ ಗೆ ಕರ್ಕೊಂಡ್ ಬಾ ಅಂತ. ಆದ್ರೆ ಕಾಂಟ್ಯಾಕ್ಟ್ ಆಗ್ತಿರೋದಿಲ್ಲ. ಇದರಿಂದ ಇವಳು ಕೂಡ ಇಲ್ಲಿಂದ ಹೊಟ್ಟೋಗ್ತಾಳೆ. ಆದ್ರೆ ಬೆಂಕಿ ಪ್ಯಾರಡೈಸ್ ಟೌನ್ ನ ಎಲ್ಲಾ ಕಡೆನೂ ಹರಡ್ಬಿಟ್ಟಿರುತ್ತೆ. ಇದೇ ಸಮಯದಲ್ಲಿ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್
ಡಿಪಾರ್ಟ್ಮೆಂಟ್ ನವರಿಗೆ ಇನ್ನೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ಯಾಕೆಂತಂದ್ರೆ ಟ್ರಾಫಿಕ್ ಕ್ಲಿಯರ್ ಆಗ್ತಿರೋದಿಲ್ಲ. ಹತ್ತತ್ರ 30,000 ಜನರು ಇನ್ನೂ ಕೂಡ ಪ್ಯಾರಡೈಸ್ ಟೌನ್ ನಲ್ಲಿ ಸಿಗಾಕೊಂಡಿರ್ತಾರೆ. ಇದೇ ಟ್ರಾಫಿಕ್ ನಲ್ಲೇ ಕೆವಿನ್ ನ ಬಸ್ ಕೂಡ ಸಿಗಾಕೊಂಡಿರೋದು. ಅಷ್ಟೇ ಅಲ್ಲದೆ ಇನ್ನೇನು ಇವರು ಪ್ಯಾರಡೈಸ್ ರೆಸ್ಕ್ಯೂ ಸೆಂಟರ್ ನ ತಲುಪೋದ್ರಲ್ಲಿ ಇರ್ತಾರೆ. ಅದಕ್ಕೆ ಇವರು ಬಸ್ ನಲ್ಲೇ ಕುಂತ್ಕೊಂಡು ವೆಯ್ಟ್ ಮಾಡ್ತಿದ್ರೆ ಅದೇ ಸಮಯಕ್ಕೆ ಇವರ ಪಕ್ಕದಲ್ಲಿ ಬೆಂಕಿ ಹತ್ಕೊಳ್ತಿರುತ್ತೆ. ಇದರಿಂದ ಕೆವಿನ್ ಡ್ರೈವರ್ ಸೀಟ್ ನಲ್ಲಿ ಮೇರಿನ ಕೂರ್ಸಿ ನಾನು ಹೇಳಿದಾಗ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬಾ ಅಂತ ಹೇಳಿ ಹೊರಗಡೆ ಬಂದು ಜನರ ಹತ್ರ ಬಸ್ ನಲ್ಲಿ ಮಕ್ಳಿದಾರೆ ಅಂತ ಹೇಳ್ತಾ ತುಂಬಾ ಕಷ್ಟಪಟ್ಟು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ತಿದ್ದಂಗೆನೆ ಮೇರಿನು ಕೂಡ ಬಸ್ ಅನ್ನ ತಗೊಂಡು ಮುಂದೆ ಬರ್ತಾಳೆ. ಆದ್ರೆ ಯಾವಾಗ ಇವರು ಪ್ಯಾರಡೈಸ್ ರೆಸ್ಕ್ಯೂ ಸೆಂಟರ್ ಹತ್ರ ಬರ್ತಾರೋ ಆಗ್ಲೇ ಗೊತ್ತಾಗೋದು ಈ ಜಾಗ ಎಲ್ಲ ಬೆಂಕಿಲಿ ಬೆಂದೋಗಿದೆ, ಯಾರೊಬ್ರು ಕೂಡ ಇಲ್ಲ ಅಂತ. ಇದರಿಂದ ಇವರು ತುಂಬಾ ಗಾಬರಿ ಆಗೋಗ್ತಾರೆ. ಮಕ್ಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತಾನು ಕೂಡ ಅರ್ಥ ಆಗ್ತಿರೋದಿಲ್ಲ. ಆದ್ರೂ ಕೂಡ ಮೊದ್ಲಿನಿಂದ ಮುಂದೆ ಹೋಗ್ಬೇಕು ಅಂತ ಬಸ್ ನ ತಗೊಂಡು ಮುಂದೆ ಬರ್ತಾರೆ. ಈ ಕಡೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಾಗಿರುತ್ತೆ ಒಂದು ಬಸ್ ನಲ್ಲಿ 22 ಸ್ಕೂಲ್ ಮಕ್ಕಳನ್ನ ತುಂಬಿಕೊಂಡು ಓಡಾಡ್ತಿದ್ದಾರೆ ಅಂತ. ಅದಕ್ಕೆ ಎಂತ ಪರಿಸ್ಥಿತಿಲಾದ್ರೂ ಅವರನ್ನ ಕಾಪಾಡಬೇಕು ಅಂತ ಇವರು ಅನ್ಕೊಳ್ತಿರ್ತಾರೆ. ಇದೇ ಸಮಯದಲ್ಲಿ ಹೆಡ್ ಆಫೀಸರ್ ಆಗಿರುವಂತ ರೇ PJ ಅಂಡ್ ಈ ಕಂಪನಿ ಇರುತ್ತಲ್ಲ, ಆ ವೈರನ್ನ ಹಾಕಿರುವಂತ ಕಂಪನಿ ಅವರಿಗೆ ಚೆನ್ನಾಗಿ ಬೈತಿರ್ತಾರೆ. ಯಾಕೆಂತಂದ್ರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಪ್ಯಾರಡೈಸ್ ಟೌನ್ ನಲ್ಲಿ ಎಲೆಕ್ಟ್ರಿಸಿಟಿನ ಕಟ್ ಮಾಡೇ ಇರೋದಿಲ್ಲ. ಈ ಕಡೆ ಇವರು ಮತ್ತೊಂದ್ಸಲ ಟ್ರಾಫಿಕ್ ನಲ್ಲಿ ಸಿಗಾಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಈಗ ಉಳಿದಿರೋದು ಚೀಕೋ ಟೌನ್ ನಲ್ಲಿರುವಂತ ರೆಸ್ಕ್ಯೂ ಸೆಂಟರ್ ಮಾತ್ರ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲೇ ಬಸ್ ನಲ್ಲಿ ಹೆದರ್ಕೊಂಡಿರುವಂತ ಟೋಬಿ ಅನ್ನೋ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಆಗ ಈ ಹುಡುಗ ಕೆವಿನ್ ಹಾಗೆ ಮೇರಿಗೆ ಹೇಳ್ತಿರ್ತಾನೆ, ನಾನು ನನ್ನ ತಾಯಿ ಜೊತೆ ಇರೋದು, ನನ್ನ ತಂದೆನ ಇದುವರೆಗೂ ನೋಡೇ ಇಲ್ಲ ಅಂತ. ನಂತರ ಇವರು ಟ್ರಾಫಿಕ್ ಅನ್ನ ದಾಟಿ ಸ್ವಲ್ಪ ಮುಂದೆ ಬಂದಾಗ ಜೋರಾಗಿ ಅಲುಗಾಡ್ತಿರುವಂತ ಎಲೆಕ್ಟ್ರಿಕ್ ವೈರ್ಸ್ ಗಳನ್ನ ನೋಡ್ತಾರೆ. ಹೀಗೆ ನೋಡ್ತಿದ್ದಂಗೆನೆ ಆ ವೈರ್ಸ್ ಗಳು ಕಟ್ ಆಗೋದಕ್ಕೆ ಶುರುವಾಗಿದ್ರಿಂದ ಮುಂದೆ ಹೋಗೋದಕ್ಕೆ ಇನ್ನೂ ಕೂಡ ಇವರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ಅದೆಲ್ಲದ್ರಿಂದ ತಪ್ಪಿಸ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆನೆ ಈ ಜಾಗದಲ್ಲೆಲ್ಲ ದಂಗೆ ಎದ್ಬಿಟ್ಟಿರುತ್ತೆ. ಆಗ ಇವರ ಬಸ್ ಅನ್ನ ನೋಡಿದಂತ ಒಂದಷ್ಟು ಕ್ರಿಮಿನಲ್ಸ್ ಗಳು ಬಸ್ ಅನ್ನ ನಮ್ಗೆ ಕೊಡಿ ಅಂತ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಇವರಿಂದನೂ ಕೂಡ ತಪ್ಪಿಸ್ಕೊಂಡು ಸೇಫ್ ಆಗಿ ಮುಂದೆ ಹೋಗ್ತಾರೆ. ನಂತರ ಚೀಕೋ ಟೌನ್ ನಲ್ಲಿರುವಂತ ರೆಸ್ಕ್ಯೂ ಸೆಂಟರ್ಗೆ ರೂಬಿ ಬಂದಾಗ ನೋಡ್ತಾಳೆ ಕೆವಿನ್ ಹಾಗೆ ಅವನ ಬಸ್ ಅನ್ನ ಮಾತ್ರ ಬಿಟ್ಟು ಇನ್ನೆಲ್ಲಾ ಡ್ರೈವರ್ಸ್ ಗಳು ಅವರವರ ಬಸ್ ಗಳ ಜೊತೆ ಇಲ್ಲಿಗೆ ಬಂದು ತಲುಪಿದ್ದಾರೆ ಅಂತ. ಆದ್ರೆ ಇಲ್ಲಿ ಬಸ್ ನಲ್ಲಿ ನೋಡಿದ್ರೆ ಬೆಂಕಿಯ ಬಿಸಿ ಜಾಸ್ತಿ ಆಗಿರೋದ್ರಿಂದ ಮಕ್ಕಳೆಲ್ಲರೂ ನೀರ್ ಬೇಕು ಅಂತ ತುಂಬಾನೇ ಒದ್ದಾಡ್ತಿರ್ತಾರೆ. ಬಸ್ ನಲ್ಲೂ ಕೂಡ ನೀರ್ ಇರೋದಿಲ್ಲ. ಆದ್ರಿಂದ ಮೊದ್ಲು ನೀರನ್ನ ಹುಡುಕ್ಬೇಕು ಅಂತ ಬಸ್ ನ ತಗೊಂಡು ಸ್ವಲ್ಪ ಮುಂದೆ ಬಂದಾಗ ಇವ್ರಿಗೊಂದು ಟೌನ್ ಸಿಗುತ್ತೆ. ಆಗ ಮೇರಿ ನೀನು ಬಸ್ ನಲ್ಲೇ ಇರು, ನಾನು ನೀರನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಬಸ್ ಇಂದ ಹೊರಗಡೆ ಬಂದು ನೀರನ್ನ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಎಷ್ಟೇ ಹುಡುಕ್ತಿದ್ರು ನೀರ್ ಮಾತ್ರ ಇವಳಿಗೆ ಸಿಗ್ತಾನೆ ಇರೋದಿಲ್ಲ. ಹೀಗೆ ಇವಳು ಹುಡ್ಕಾಡ್ತಿರ್ಬೇಕಾದ್ರೆ ಇದೇ ಟೌನ್ ನಲ್ಲಿ ಒಂದು ದೊಡ್ಡ ಗ್ಯಾಸ್ ಸಿಲಿಂಡರ್ ನ ನಮ್ಗೆ ತೋರಿಸ್ತಾರೆ. ಇದ್ರತ್ರ ಬೆಂಕಿನೂ ಕೂಡ ಹತ್ಕೊಳ್ತಿರುತ್ತೆ. ಹಾಗೆ ಇಷ್ಟೊತ್ತಿಗೆ ಮೇರಿ ಹೇಗೋ ಮಾಡಿ ನೀರನ್ನ ಹುಡುಗಿ ಹೆತ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ ಈ ಟೌನ್ ನಲ್ಲಿ ಸ್ವಲ್ಪ ಜನರು ಓಡಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆ ಸಿಲಿಂಡರ್ ಬ್ಲಾಸ್ಟ್ ಆಗೋಗುತ್ತೆ. ಇದರಿಂದ ಕೆವಿನ್ಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಮೇರಿ ಬದುಕಿದಾಳು ಇಲ್ವೋ ಅಂತಾನೂ ಕೂಡ ಗೊತ್ತಿಲ್ಲ. ಹೀಗೆ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನ್ನೂ ಕೂಡ ಬದುಕಿರುವಂತ ಮೇರಿ ಬರ್ತಿದ್ದಂಗೆನೆ ಇವರೆಲ್ಲರೂ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಚೀಕೋ ರೆಸ್ಕ್ಯೂ ಸೆಂಟರ್ ನಲ್ಲಿ ಬಸ್ ನಲ್ಲಿರುವಂತ 22 ಮಕ್ಕಳ ತಂದೆ ತಾಯಿಗಳು ಬಂದು ಕಾಯ್ತಿರ್ತಾರೆ. ಆಗ ಇವ್ರ ಹತ್ರ ಬಾಸ್ ಆಗಿರುವಂತ ರೂಬಿ ಬಂದು ಹೇಳ್ತಾ ಹೋಗ್ತಾಳೆ, ಕೆವಿನ್ ಅನ್ನೋ ಡ್ರೈವರ್ ಸ್ಕೂಲ್ ಬಸ್ ನಲ್ಲಿ ನಿಮ್ಮ ಮಕ್ಕಳನ್ನೆಲ್ಲರನ್ನು ಕರ್ಕೊಂಡ್ ಬರ್ತಿದ್ದ. ಹಾಗೆ ಅವ್ರ ಜೊತೆ ಮೇರಿ ಅನ್ನೋ ಒಬ್ರು ಟೀಚರ್ ಕೂಡ ಇದ್ರು. ಆದ್ರೆ ಈಗ ರೇಡಿಯೋ ಕನೆಕ್ಷನ್ ಗಳೆಲ್ಲ ಕಟ್ ಆಗಿರೋದ್ರಿಂದ ಅವರ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ ಆಗ್ತಿಲ್ಲ. ನನ್ಗೆ ನಂಬಿಕೆ ಇದೆ ಅವರೆಲ್ಲೇ ಇದ್ರು ಸೇಫ್ ಆಗಿರ್ತಾರೆ, ಬಂದೇ ಬರ್ತಾರೆ ಅಂತ. ಇದರಿಂದ ನೀವೆಲ್ಲರೂ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಅಂತ ಅಂದಾಗ ಇಲ್ಲಿರುವಂತ ತಂದೆ ತಾಯಿಗಳಿಗೆಲ್ಲ ಹೃದಯನೇ ಹೊಡೆದಂಗ ಆಗೋಗುತ್ತೆ. ಮಕ್ಳಿಗೆ ಏನಾಗಿದ್ಯೋ ಏನು ಅಂತ ತುಂಬಾನೇ ಹೆದರ್ಕೊಳ್ತಿರ್ತಾರೆ. ನಂತರ ಕೆವಿನ್ ಬಸ್ ಅನ್ನ ತಗೊಂಡು ಮುಂದೆ ಬರ್ತಾ ಬರ್ತಾ ಬೆಟ್ಟಗಳ ದಾರಿ ಹತ್ರ ಬಂದು ತಲುಪಿರ್ತಾನೆ. ಹಾಗೆ ಇಲ್ಲಿ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವರಿಗೆ ಅರ್ಥನೇ ಆಗ್ತಿರೋದಿಲ್ಲ ಪ್ಯಾರಡೈಸ್ ಟೌನ್ ನಲ್ಲಿ ಇನ್ನೂ ಕೂಡ ಎಷ್ಟು ಜಾಗಕ್ಕೆ ಬೆಂಕಿ ಹತ್ಕೊಂಡಿಲ್ಲ ಅಂತ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಜಾಗಕ್ಕೂ ಬೆಂಕಿ ಹತ್ಕೊಬಿಟ್ಟಿರುತ್ತೆ. ಈ ಕಡೆ ಕೆವಿನ್ ಬಸ್ ನ ಇನ್ನೊಂದ್ ಸ್ವಲ್ಪ ಮುಂದೆ ತಗೊಂಡ್ ಬಂದಾಗ ಇನ್ನೊಂದು ಟೌನ್ ಕೂಡ ಸಿಗುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಟೌನ್ ನ ಜನರು ಈಗ ಇವರು ಬಂದ್ರಲ್ಲ ಅದೇ ದಾರಿಲಿ ವಾಪಸ್ ಹೋಗ್ತಿರ್ತಾರೆ. ಯಾಕೆ ಅಂತ ಕೇಳಿದಾಗ ಟೌನ್ ನ ಜನರು ಕೂಡ ಮುಂದೆ
ಮುಂದೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇಲ್ಲ, ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ವಾಪಸ್ ಹೋಗ್ಲೇಬೇಕು ಅಂತ ಹೇಳಿ ಹೊಟ್ಟೋಗ್ತಾರೆ. ಇದರಿಂದ ಕೆವಿನ್ ಕೂಡ ಚೆಕ್ ಮಾಡೋದಕ್ಕಂತ ಬಸ್ಸಿಂದ ಹೊರಗಡೆ ಬಂದು ತುಂಬಾ ಕಷ್ಟಪಟ್ಟು ಒಂದು ಬೆಟ್ಟದ ಮೇಲೆ ಹತ್ತಿ ನೋಡಿದ್ರೆ ಹೌದು, ನಿಜವಾಗ್ಲೂ ಮುಂದೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇರೋದಿಲ್ಲ, ಎಲ್ಲಾ ಕಡೆನೂ ಬೆಂಕಿ ಹತ್ಕೋಬಿಟ್ಟಿರುತ್ತೆ. ಹೇಳ್ಬೇಕು ಅಂತಂದ್ರೆ ಸುತ್ತಲೂ ಬೆಂಕಿ, ಮಧ್ಯದಲ್ಲಿ ಇವರು ಸಿಗಾಕೋಬಿಟ್ಟಿರ್ತಾರೆ. ನಂತರ ಇವನು ಬಸ್ನ ಒಳಗಡೆ ಬಂದು ಈ ವಿಷಯನ ಮೇರಿಗೆ ಹೇಳ್ತಾನೆ, ಮುಂದೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಉಳಿದಿಲ್ಲ ಅಂತ. ನಡ್ಕೊಂಡೇನಾದ್ರೂ ಇಲ್ಲಿಂದ ಹೋಗ್ಬೋದು ಅಂತ ಇವಳು ಕೇಳಿದಾಗ, ಇಲ್ಲ ಮಕ್ಕಳು ಈ ಬೆಂಕಿಲಿ 2 ನಿಮಿಷನೂ ಕೂಡ ನಡೆಯೋದಕ್ಕಾಗೋದಿಲ್ಲ, ಈಗ ನಮ್ಮ ಹತ್ರ ಉಳಿದಿರೋದು ಒಂದೇ ಒಂದು ದಾರಿ, ಇದೇ ಜಾಗದಲ್ಲಿ ಬಸ್ನ ಒಳಗಡೆ ಕುಂತ್ಕೊಂಡು ನಾವೆಲ್ಲರೂ ಬೆಂಕಿ ಹಾರೋವರೆಗೂ ವೆಯ್ಟ್ ಮಾಡ್ಬೇಕು ಅಂತ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಬೆಂಕಿ ಹಾರೋಗುತ್ತಾ ಅಥವಾ ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಅಂತ. ಆದ್ರೆ ಬರೀ ವೆಯ್ಟ್ ಮಾಡ್ಬೇಕು ಅಷ್ಟೇ. ಈ ಕಡೆ ಎಲ್ಲನೂ ಚೆಕ್ ಮಾಡಿರುವಂತ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವರಿಗೆ ಇಷ್ಟೊತ್ತಿಗೆ ಗೊತ್ತಾಗೋಗಿರುತ್ತೆ, ಇಷ್ಟೊಂದು ದೊಡ್ಡದಾಗಿ ಹತ್ಕೊಂಡಿರುವಂತ ಬೆಂಕಿನ ಹಾರಿಸೋದಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಸಿಗಾಕೊಂಡಿರುವಂತ ಜನರನ್ನ ಕಾಪಾಡಬೇಕು ಅಷ್ಟೇ. ಆದ್ರೆ ಇಲ್ಲಿ ಇನ್ನೊಂದು ಕಷ್ಟಕರವಾಗಿರುವಂತ ವಿಷಯ ಏನು ಅಂತಂದ್ರೆ, ಬೆಂಕಿಲಿ ಸಿಗಾಕೊಂಡಿರುವಂತ ಜನರನ್ನ ಕಾಪಾಡೋದಕ್ಕೆ ಇವರು ಹೋದ್ರೆ ಮತ್ತೆ ಬರ್ತಾರೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಅಂದ್ರೆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವ್ರಿಗೆ ಇಲ್ಲಿ ನಡೀತಿರೋದ್ನೆಲ್ಲ ಕೈ ಕಟ್ಕೊಂಡು ನೋಡೋದನ್ನ ಬಿಟ್ಟು ಇನ್ನೇನು ಮಾಡೋದಕ್ ಆಗ್ತಿರೋದಿಲ್ಲ. ಇಲ್ಲಿ ಬಸ್ ನಲ್ಲಿ ನೋಡಿದ್ರೆ ಮಕ್ಳೆಲ್ಲರೂ ಇಷ್ಟೊಂದು ಬಿಸಿಯಿಂದ ನರಳಾಡ್ತಿರ್ತಾರೆ. ಇದರಿಂದ ಕೆವಿನ್ ಮತ್ತೆ ಮೇರಿ ಮಕ್ಳು ಕೆಲರಿಗೂ ಧೈರ್ಯ ಹೇಳ್ತಿರ್ತಾರೆ, ಯಾರು ಏನು ಹೆದರ್ಕೊಳ್ಬೇಡಿ, ಟೆನ್ಷನ್ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ, ನಾವೆಲ್ಲರೂ ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂತ. ಇವರಿಬ್ರು ಮಕ್ಳಿಗೆ ಎಷ್ಟೇ ಧೈರ್ಯ ಹೇಳ್ತಿರ್ಬೋದು, ಆದ್ರೆ ಇವರ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಂತೂ ಅನ್ನಿಸ್ತಿರುತ್ತೆ ನಾವಿಲ್ಲಿಂದ ಹೋಗೋದು ಅಸಾಧ್ಯ ಅಂತ. ಈ ಕಡೆ ನೋಡಿದ್ರೆ ಹೆಡ್ ಆಫೀಸರ್ ಆಗಿರುವಂತ ರೇ ತುಂಬಾನೇ ಬೇಜಾರ್ ಮಾಡ್ಕೊಬಿಟ್ಟಿರ್ತಾನೆ. ಇದೇ ಬೇಜಾರ್ನಲ್ಲಿ ಇಲ್ಲಿಂದ ಪ್ರೆಸ್ ಮೀಟ್ ಗೆ ಬಂದು ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾನೆ, ನಮ್ಮ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ನವರು ಇಷ್ಟೊತ್ವರೆಗೂ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿದ್ವಿ, ಎಷ್ಟೋ ಜನರ ಪ್ರಾಣನ ಕಾಪಾಡಿದ್ವಿ, ಆದ್ರೆ ಇನ್ ಮುಂದೆ ಆಗೋದಿಲ್ಲ, ಯಾರು ಕೂಡ ಬೆಂಕಿ ಒಳಗಡೆ ಹೋಗೋದಕ್ಕಾಗ್ತಿಲ್ಲ, ಯಾರಾದ್ರೂ ಬೆಂಕಿ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತಂದ್ರೆ ಹೇಗಾದ್ರೂ ಮಾಡಿ ಅವರೇ ಅಲ್ಲಿಂದ ಹೊರಗಡೆ ಬರ್ಬೇಕು, ಅವರ ಪ್ರಾಣನ ಕಾಪಾಡ್ಕೊಳ್ಬೇಕು ಅಂತ. ಈ ಕಡೆ ಬಸ್ ನಲ್ಲಿ ಕೂತು ಬೇಜಾರಾಗಿ ಮೇರಿ ಕೆವಿನ್ಗೆ ಕೇಳ್ತಾಳೆ, ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ. ಆಗ ಇವನು ಕೂಡ ಒಂದೇ ಒಂದು ವಿಷಯನ ಹೇಳ್ತಾನೆ, ನಾನು ಚಿಕ್ಕವನಿರ್ಬೇಕಾದ್ರೆ ನನಗೆ ಹಾಗೆ ನನ್ನ ತಂದೆಗೆ ಆಗ್ತಿರ್ಲಿಲ್ಲ, ಯಾವಾಗ್ಲೂ ಜಗಳ ಮಾಡ್ತಿದ್ವಿ, ಹಾಗೆ ಒಂದು ದಿನ ಅವರಿಗೆ ಬೈದ್ ಬಿಟ್ಟಿದ್ದೆ, ನೀವು ಬದುಕೋದಕ್ಕಿಂತ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆ ಜಗಳ ಆದ್ಮೇಲೆ 28 ವರ್ಷಗಳ ಕಾಲ ನಾನು ನನ್ನ ತಂದೆ ಜೊತೆ ಮಾತೇ ಆಡಿರ್ಲಿಲ್ಲ, ರೀಸೆಂಟ್ ಆಗಿ ಅವರು ತೀರೋದ್ರು, ಆಗ ನನಗೆ ಅನ್ನಿಸ್ತು ಆ ರೀತಿ ಅನ್ಬಾರ್ದಿತ್ತು ಅಂತ. ಆದ್ರೆ ಇಲ್ಲಿ ತುಂಬಾ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ, ನಾನು ನನ್ನ ತಂದೆಗೆ ಅಂದಿದ್ದಂತ ಮಾತನ್ನ ನನ್ನ ಮಗ ಕೂಡ ಅನ್ಬಿಟ್ಟ, ನಾನು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೀಗಂತ ಹೇಳಿ ಇವನು ಅಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಸ್ನ ಪಕ್ಕದಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವನು ಫೈರ್ ಎಕ್ಸ್ಟಿಂಗ್ಯೂಷರ್ ಅನ್ನ ತಗೊಂಡ್ ಬಂದು ಬೆಂಕಿ ಹಾರಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಫೈರ್ ಎಕ್ಸ್ಟಿಂಗ್ಯೂಷರ್ ಕೂಡ ಖಾಲಿ ಆಗೋಗುತ್ತೆ. ಇಲ್ಲಿ ಕೆವಿನ್ ಮತ್ತೆ ಮೇರಿ ಈ ಬೆಂಕಿನ ಹಾರಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಡಿಸಿದ್ರು ಕೂಡ ಅದು ಸಾಧ್ಯ ಆಗ್ತಿರೋದಿಲ್ಲ. ಹೀಗೆ ನೋಡ್ತಿದ್ದಂಗೆನೆ ದೊಡ್ಡ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿಂದ ಕೆವಿನ್ ಬಸ್ ನ ಒಳಗಡೆ ಬಂದು ಸ್ಟಾರ್ಟ್ ಮಾಡೋದಕ್ಕೆ ನೋಡಿದ್ರೆ ಬಸ್ ಸ್ಟಾರ್ಟ್ ಆಗೋದಿಲ್ಲ. ಇದರಿಂದ ತಕ್ಷಣನೇ ಇಂಜಿನ್ ಡೋರ್ ಅನ್ನು ಓಪನ್ ಮಾಡಿ ತುಂಬಾ ಕಷ್ಟಪಟ್ಟು ಇದನ್ನ ರೆಡಿ ಮಾಡ್ತಾನೆ. ನಂತರ ಗಾಡಿ ಸ್ಟಾರ್ಟ್ ಆಗ್ತಿದ್ದಂಗೆನೆ ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಬೆಂಕಿನೂ ಕೂಡ ತುಂಬಾ ಭಯಂಕರವಾಗಿರುವಂತ ಸ್ಥಿತಿಗೆ ತಿರುಗ್ಬಿಟ್ಟಿರುತ್ತೆ. ಮುಂದೆ ಯಾವ ಟೌನ್ ಸಿಗುತ್ತೆ ಅಂತ ಇವರಿಗೆ ಗೊತ್ತಿಲ್ಲ, ಹಾಗೆ ಇವ್ರ ಜೊತೆ ಏನಾಗುತ್ತೆ ಅಂತಾನು ಕೂಡ ಗೊತ್ತಿಲ್ಲ. ಆದ್ರೂ ಕೂಡ ಜೀವನ ಉಳಿಸ್ಕೊಳ್ಳೋದಕ್ಕೆ, ಮಕ್ಕಳನ್ನೆಲ್ಲರನ್ನು ಕಾಪಾಡೋದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಇವನು ಬಸ್ ಅನ್ನ ತುಂಬಾ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಬೆಂಕಿ ಒಳಗಡೆನೆ ನಿರಂತರವಾಗಿ ಸಾಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೀಗೆ ಮುಂದೆ ಬರ್ತಿದ್ದಂಗೆನೆ ಬೆಂಕಿ ಜಾಸ್ತಿ ಆಗಿದ್ರಿಂದ ಮಕ್ಳಿಗೆ ಇದನ್ನ ತಡ್ಕೊಳ್ಳೋದಕ್ಕಾಗ್ತಿರೋದಿಲ್ಲ. ಆದ್ರೂ ಕೂಡ ಕೆವಿನ್ ಸೋಲನ್ನು ಒಪ್ಕೊಳ್ದೆ ನಿರಂತರವಾಗಿ ಸಾಕ್ತಾನೆ ಇರ್ತಾನೆ. ತುಂಬಾ ಹೊತ್ತು ಕಷ್ಟಪಟ್ಟು ಡ್ರೈವ್ ಮಾಡ್ಕೊಂಡು ಬಂದ್ಮೇಲೆ ಬೆಂಕಿ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಅಂದ್ರೆ ಇವರು ಪ್ಯಾರಡೈಸ್ ಟೌನ್ ಅನ್ನ ದಾಟಿ ಬಂದ್ರು ಅಂತ ಯಾರಿಗೂ ನಂಬೋದಕ್ಕೆ ಆಗ್ತಿರೋದಿಲ್ಲ, ಅಷ್ಟೊಂದು ಸಂತೋಷ ಆಗ್ತಿರುತ್ತೆ. ಇಲ್ಲಿ ನೋಡಿದ್ರೆ ಚೀಕೋ ರೆಸ್ಕ್ಯೂ ಸೆಂಟರ್ ನಲ್ಲಿ ಮಕ್ಕಳ ತಂದೆ ತಾಯಿಗಳೆಲ್ಲ ತುಂಬಾನೇ ಭಯ ಪಟ್ಕೊಂಡಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಕೆವಿನ್ ಬಸ್ ನ ತಗೊಂಡು ಈ ರೆಸ್ಕ್ಯೂ ಸೆಂಟರ್ ಗೆ ಬರ್ತಿದ್ದಂಗೆನೆ ರೂಬಿಗಂತೂ ಇವಳ ಕಣ್ಣನ್ನೇ ನಂಬೋದಕ್ಕಾಗ್ತಿರೋದಿಲ್ಲ. ಹಾಗೆ ಎಲ್ಲಾ ತಂದೆ ತಾಯಿಗಳು ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಕೊನೆಗೂ ಇವರ ಮಕ್ಕಳೆಲ್ಲರೂ ಇವ್ರ ಹತ್ರ ಬಂದು ಸೇರ್ತಾರೆ. ಹಾಗೆ ರೂಬಿಗಂತೂ ಕೆವಿನ್ ನ ಮೇಲೆ ಹೆಮ್ಮೆ ಆಗ್ತಿರುತ್ತೆ. ನಂತರ ಮೇರಿ ಕೆವಿನ್ ಹತ್ರ ಬಂದು ಇವನನ್ನ ತುಂಬಾ ಪ್ರೀತಿಯಿಂದ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ. ಇದಾದ್ಮೇಲೆ ಎಲ್ಲಾ ತಂದೆ ತಾಯಿಗಳು ಇವರಿಬ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಆದ್ರೆ ಕೆವಿನ್ಗೂ ಮಾತ್ರ ಇವನ ಮಗ ಹಾಗೆ ತಾಯಿ ಏನಾದ್ರೂ ಅನ್ನೋ ಟೆನ್ಷನ್ ಕಾಡ್ತಿರುತ್ತೆ. ಹಾಗೆ ರೂಬಿನೂ ಕೂಡ ಬಂದು ಇವನ್ಗೆ ಥ್ಯಾಂಕ್ಸ್ ಹೇಳ್ತಾಳೆ.
ಸರಿ ಅಂತ ಇವನು ಅಲ್ಲಿಂದ ಇಲ್ಲೇ ಇದ್ದಂತ ಒಬ್ರು ಆಫೀಸರ್ ಹತ್ರ ಬಂದು ಕೇಳ್ತಾನೆ, ಮಗಾಲಿಯ ಟೌನ್ ಇಂದ ಇಬ್ರು ವ್ಯಕ್ತಿಗಳು ಇಲ್ಲಿಗೆ ಬಂದಿದಾರ ಅಂತ ಕೇಳ್ತಾ ಇವನ ಮಗ ಹಾಗೆ ತಾಯಿಯ ಹೆಸರನ್ನ ಹೇಳ್ತಾನೆ. ಆದ್ರೆ ಅವರು ಬಂದಿಲ್ಲ ಅಂತ ಇವನಿಗೆ ಹೇಳ್ತಾರೆ. ಇದೇ ಟೆನ್ಷನ್ ಅಲ್ಲಿ ಇವನು ಸುತ್ತಮುತ್ತ ಅವ್ರೇನಾದ್ರೂ ಕಾಣಿಸ್ತಾರಂತ ಹುಡುಕಾಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವನ ತಾಯಿ ಇವನಿಗೆ ಕಾಣಿಸ್ತಾರೆ. ಆಕ್ಚುಲಿ ಪಕ್ಕದ ಮನೆಯ ವ್ಯಕ್ತಿ ಇವರನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ತಾನೆ. ಶಾನ್ ಎಲ್ಲಿ ಅಂತ ಕೇಳಿದಾಗ ಇವರು ಹೇಳ್ತಾರೆ, ಅವನ ತಾಯಿ ಬಂದು ಅವನನ್ನ ಬೆಳಗ್ಗೆನೆ ಕರ್ಕೊಂಡು ಹೋದ್ಲು. ನನ್ ಮಾತನ್ನ ಕೇಳು, ಶಾನ್ ಅವನ ತಾಯಿ ಜೊತೆ ತುಂಬಾನೇ ಸಂತೋಷವಾಗಿದ್ದ, ಅವನನ್ನ ಅವಳ ಜೊತೆನೆ ಹೋಗೋದಕ್ಕೆ ಬಿಟ್ಬಿಡು ಅಂತ. ಇದರಿಂದ ಕೆವಿನ್ ಕೂಡ ಶಾನ್ ನ ಸಂತೋಷಕ್ಕೋಸ್ಕರ ಸರಿ ಅಂತ ಒಪ್ಕೊಳ್ತಾನೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಎಲ್ಲಾ ಟೌನ್ಗಳು ಸುಟ್ಟು ಬೂದಿ ಆಗೋಗಿರ್ತವೆ, ಯಾವ ಒಂದು ವಸ್ತುಗಳು ಕೂಡ ಕೆಲ್ಸಕ್ ಬರೋದಿಲ್ಲ, ಆ ರೀತಿ ಆಗೋಗಿರ್ತವೆ. ಇದಾದ್ಮೇಲೆ ಕೆವಿನ್ ಕಾರ್ ನಲ್ಲಿ ಮಗಾಲಿಯ ಟೌನ್ಗೆ ಬಂದಾಗ ಸುಟ್ಟು ಬೂದಿ ಆಗಿರುವಂತ ಇವನ ಮನೆ ಇವನಿಗೆ ಕಾಣಿಸುತ್ತೆ. ಇದರಿಂದ ಇವನು ಬೇಜಾರ್ ಮಾಡ್ಕೊಂಡು ನೋಡ್ತಿರ್ಬೇಕಾದ್ರೆ ಇಲ್ಲೇ ಇವನ ಮಗಂದು ಹಾಗೆ ಇವಂದು ಫೋಟೋ ಸಿಗುತ್ತೆ. ಅದನ್ನೇ ಎತ್ಕೊಳ್ತಾನೆ. ಹಾಗೆ ಮನೆಯ ಸ್ಥಿತಿಯನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಿರ್ತಾನೆ. ನೋಡಿದ್ರೆ ಅದೇ ಸಮಯಕ್ಕೆ ಒಂದು ಕಾರ್ ಇಲ್ಲಿಗೆ ಬರುತ್ತೆ. ಆ ಕಾರ್ನ ಒಳಗಡೆಯಿಂದ ಶಾನ್ ಹೊರಗಡೆ ಬಂದು ಸೀದಾ ಇವನನ್ನ ತಪ್ಕೊಬಿಡ್ತಾನೆ. ಅಷ್ಟು ಮಕ್ಕಳನ್ನ ಕಷ್ಟಪಟ್ಟು ಕಾಪಾಡಿರೋದಕ್ಕೆ ಇಲ್ಲಿಗೆ ಲಿಂಡಾ ಕೂಡ ಬಂದಿರ್ತಾಳೆ. ಕೊನೆಗೂ ಶಾನ್ಗೆ ಇವನ ತಂದೆಯ ಪ್ರೀತಿ ಅರ್ಥ ಆಗಿರುತ್ತೆ. ನಂತರ ಕೊನೆಯದಾಗಿ ನಮ್ಗೆ ತೋರಿಸ್ತಾರೆ ಈ ಘಟನೆಯಲ್ಲಿ ಒಟ್ಟು 13,500 ಮನೆಗಳು ನಾಶ ಆಗೋಗಿರ್ತವೆ, ಹಾಗೆ 85 ಜನರು ಸತ್ತೋಗಿರ್ತಾರೆ. ಅಷ್ಟೇ ಅಲ್ಲದೆ ವೈರನ್ನ ಸರಿಯಾಗಿ ಮ್ಯಾನೇಜ್ ಮಾಡದೇ ಇದ್ರಿಂದನೇ ಈ ರೀತಿ ಎಲ್ಲ ಆಯ್ತು ಅಂತ ಕೋರ್ಟ್ PG&E ಕಂಪನಿಗೆ ಫೈನ್ ಹಾಕುತ್ತೆ. ಇದರಿಂದ ಕಂಪನಿಯವರು ಕೂಡ $13.5 ಬಿಲಿಯನ್ ಗಳನ್ನ ಈ ಘಟನೆಯಲ್ಲಿ ನಷ್ಟ ಆಗಿರುವಂತ ಜನರಿಗೆ ಕೊಡುತ್ತೆ. ಹಾಗೆ ಕೆವಿನ್ ಕೂಡ ಡ್ರೈವರ್ ಕೆಲಸನ ಬಿಟ್ಟು ಒಂದು ಸ್ಕೂಲ್ ನಲ್ಲಿ ಟೀಚರ್ ಆಗಿ ಸೇರ್ಕೊತಾನೆ. ಅದಲ್ಲದೆ ಮೇರಿನು ಕೂಡ ಅವರ ಟೀಚರ್ ಕೆಲಸನ ಕಂಟಿನ್ಯೂ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 2018ರಲ್ಲಿ ನಡೆದಂತ ಒಂದು ನಿಜವಾದ ಘಟನೆ ಇದು. ಅದನ್ನ ಒಂದು ಮೂವಿಯಾಗಿ ಮಾಡಿದ್ದಾರೆ. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಕೆವಿನ್ ನ ಮಗನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.